ನಮ್ಮ ರಹಸ್ಯ ಪತಾನ್ವೇಷಗಳಿಗೆ ಸುಸ್ವಾಗತ. ಆಯುರ್ವೇದಿಯ ದಿನಚರಿಯನ್ನರಿಯಲು ಯತ್ನಿಸಿದಾಗ ದಿನಚರಿಯ ಅಭ್ಯಾಸವು ನಮ್ಮ ಜೀವನದ ಆರೋಗ್ಯ ಸಮತೋಲನದಲ್ಲಿ ಅತಿ ಪ್ರಾಮುಖ್ಯ ಪಾತ್ರ ವಹಿಸುತ್ತದೆ ಎಂದು ಅರಿವಾಗುತ್ತದೆ. ಸುಲಭವೆನಿಸಿದರೂ ನಮ್ಮ ದಿನಜಂಗುಳಿಯ ಜೀವನದ ಪರಿಧಿಯಲ್ಲಿ ಗಂಡೂಷ ಎಂದರೆ ತೈಲವನ್ನು ಗಲಬರಿಸುವ ಪ್ರಕ್ರಿಯೆ, ಅಥವಾ ಇಂಗ್ಲಿಷ್ನಲ್ಲಿ ಆಯಿಲ್ ಪುಲ್ಲಿಂಗ್ ಅಥವಾ ಆಯಿಲ್ ಗಾರ್ಗ್ಲಿಂಗ್ ಎಂದು ಏನು ಹೇಳುತ್ತಾರೆ ಅದು. ದಂತದವನ ಅಂದರೆ ಗಿಡಮೂಲಿಕೆಗಳಿಂದ ಹಲ್ಲುಗಳ ತುಷ್ಟೀಕರಣ. ಬೇವು, ಲವಂಗ, ಏಲಕ್ಕಿ, ತ್ರಿಫಲ, ತುಳಸಿ, ದಾಳಿಂಬೆ, ಜೀರಿಗೆ, ಶತಾವರಿ ಇನ್ನಷ್ಟು ಹಲವಾರು ದುರ್ಲಭ ಗಿಡಮೂಲಿಕೆಗಳಿಂದ ನಮ್ಮ ಹಲ್ಲುಗಳ ಶ್ರಮತೆಯನ್ನು ಗೌರವಿಸುವ ವಿಧಾನ. ಹಾಗೂ ಆಗಾಗ್ಗೆ ಸೇವಿಸಬೇಕಾದ ಪ್ರಭಾತ ಭಕ್ಷಣ ಕಷಾಯಗಳು ನಮ್ಮ ದೇಹದ ಸ್ವಭಾವ ಅಥವಾ ಆರೋಗ್ಯ ಪ್ರಕೃತಿಯನ್ನರಿತು ಚೂರ್ಣಗಳು, ಕಲ್ಕಗಳು, ಅಂಜನ, ಲೇಪ, ಧೂಪ, ಗಂಡೂಷ, ಅನುಪಾನ, ತೈಲ, ವಟಕ, ವಮನ, ಘೃತಗಳು, ಭಾವನಾ ದ್ರವ್ಯಗಳು ಇವುಗಳನ್ನು ಕಡ್ಡಾಯವಾಗಿ ಸೇವಿಸುವುದರಿಂದ ದೇಹ ಮತ್ತು ಮನಗಳನ್ನು ಸ್ವಾಸ್ಥ್ಯದ ಕಡೆಗೆ ತರುವ ಸರಳ ಮತ್ತು ಆಳವಾದ ಅಭ್ಯಾಸಗಳನ್ನು ನಮ್ಮ ಜೀವನಕ್ಕೆ ಅಳವಡಿಸಿಕೊಂಡಂತಿರುತ್ತದೆ. ಮತ್ತು ಶ್ರೇಷ್ಠ ಅಭ್ಯಾಸವಾದ ಅಭ್ಯಂಗನದಿಂದ ಹಲವು ರೋಗಗಳು ಮುಕ್ತವಾಗುತ್ತದೆ. ಪಾದಾಭ್ಯಂಗನದಿಂದ ನೇತ್ರರೋಗವು, ನೇತ್ರಾಭ್ಯಂಗನದಿಂದ ಶಿರರೋಗವು, ಶಿರೋಭ್ಯಂಗನದಿಂದ ಸರ್ವರೋಗವು ಹೊರವಾಗುವುದಲ್ಲದೆ ಇವೆಲ್ಲವೂ ಅವಯವಾಭ್ಯಂಗಗುಣವಾಗಿದ್ದು ಎಣ್ಣೆಯೊತ್ತಿ ಬಿಸಿ ನೀರು ಮಿಂದುದಕ್ಕೆ ಶ್ರಮ ಪರಿಹಾರವಾಗಿ ಶರೀರದಲ್ಲಿದ್ದ ನೋವುಗಳು ಕಡಿಮೆಯಾಗುತ್ತದೆ. ಪ್ರಾತಃ ಸ್ನಾನ ಮಾಡುವ ಗುಣ ಸಕಲ ಪೈತ್ಯ ರೋಗ ಹರವಾಗುವುದಲ್ಲದೆ ಬುದ್ಧಿ ಹೆಚ್ಚುವುದು, ಶರೀರವು ಪುಷ್ಟಿಯಾಗುವುದು, ಜಠರಾಗ್ನಿ ವರ್ಧಿಸುವುದು, ಆಯುರಾರೋಗ್ಯಾಭಿವೃದ್ಧಿಯಾಗಿ ಸಕಲ ಸೌಖ್ಯಪ್ರದಾಯವಾಗಿರುವುದು. ತದನಂತರ ನಿಮ್ಮ ಪ್ರಭಾತ ಭೋಜನ ಸಂಕಲ್ಪದಲ್ಲಿ ತಾಜಾ ತರಕಾರಿ ಹಾಗೂ ಹಣ್ಣುಗಳಿಂದ ಶುರು ಮಾಡಿ ನಾರಿನಂಶ ಹೆಚ್ಚಿರುವ ಪದಾರ್ಥಗಳಾದ ನವಧಾನ್ಯಗಳಿಂದ ತಯಾರಾದ ಖಾದ್ಯಗಳೊಂದಿಗೆ ಪೂರ್ಣಗೊಳಿಸಬೇಕು. ಮರೆಯದೆ ಶುದ್ಧೀಕರಿಸಿದ ನೀರನ್ನು ಒಂದು ತಂಬುಗೆ ಪೂರ್ತಿ ಸೇವಿಸಬೇಕು. ಈ ಎಲ್ಲ ಚಟುವಟಿಕೆಗಳು ಕೇವಲ ಸಂಕಲ್ಪವಷ್ಟೇ ಅಲ್ಲ, ನಮ್ಮ ಆರೋಗ್ಯದ ಶಕ್ತಿಯ ಪ್ರಾರಂಭದ ಸಂಕೇತ, ನಮ್ಮ ಜೀವನವನ್ನು ಆರೋಗ್ಯದ ಸಮತೋಲನದಲ್ಲಿ ನಡೆಸುವ ಮಾರ್ಗದ ಸಂಕೇತ. ಮತ್ತಷ್ಟು ಹಲವಾರು ವಿಧಿವಿಧಾನಗಳೊಂದಿಗೆ ನಮ್ಮ ದೇಹದ ಪ್ರಕೃತಿಯನ್ನು ಅರಿತು ನಮ್ಮ ದೇಹದ ಪ್ರಕೃತಿಗೆ ಅನುಗುಣವಾಗಿ ಅವುಗಳನ್ನು ಅನುಸರಿಸುವ ಅಗತ್ಯತೆ ಇದೆ. ರಹಸ್ಯಪಥ. ಓಂ ರಹಸ್ಯ ಮಹಾಮಾಯೆ ಜ್ಞಾನದೀಪ ಪ್ರಕಾಶಿನಿ ಹೃದಯಗುಹ್ಯಂ ಸಂಪ್ರವೇಶಂ ಸತ್ಯಂ ದರ್ಶಯ ಸ್ವಾತ್ಮಾನಿ. ದಿ ಟೈಮ್ಲೆಸ್ ಎಕೋಸ್ ಆಫ್ ದಿ ಅನ್ನೋನ್.